ನಮಸ್ಕಾರ ಎಲ್ರಿಗೂ ಹವ್ಯಕ ಪಾಕಶಾಲೆಗೆ ಸ್ವಾಗತ. ಈ ಬಿರು ಬೇಸಿಗೆಯಲ್ಲಿ ತಂಪಾದ ಪಾನೀಯವನ್ನು ನಾವಿವತ್ತು ಮಾಡೋಣ. 3 ರೀತಿಯಾದಂತಹ ಪಾನೀಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೊರಗಡೆಯಿಂದ ಬಿಸಿಲಿಗೆಲ್ಲ ಬಂದಾಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ನಿಂಬು ಪಾನೀಯವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಲೋಟ ಜ್ಯೂಸ್ ಆಗುವಷ್ಟು ಪ್ರಮಾಣಕ್ಕೆ ಎಲ್ಲವನ್ನು ಸರಿಯಾಗಿ ತಗೊಂಡಿದ್ದೀನಿ. ಸ್ವಲ್ಪ ಹಸಿ ಶುಂಠಿ ಬೇಕಾಗುತ್ತೆ, ಆಮೇಲಿಂದ ಅರ್ಧ ಹೋಳಷ್ಟು ನಿಂಬೆ ಹಣ್ಣು, ಅದರ ಒಳಗಡೆ ಬೀಜನೆಲ್ಲ ನಾವು ಸರಿಯಾಗಿ ತೆಕ್ಕೊಂಡಿರಬೇಕು. ಇನ್ನು ಕಲ್ ಸಕ್ಕರೆನ ನಾನಿಲ್ಲಿ ಉಪಯೋಗ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಬೋದು, ಸಕ್ಕರೆಗಿಂತ ಕಲ್ ಸಕ್ಕರೆ ವಾಸಿ. ಆಮೇಲೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಮತ್ತು ನೆಂದಿರುವಂತಹ ಸಬ್ಜಾ ಸೀಡನ್ನು ತಗೊಂಡಿದ್ದೀನಿ. ಇನ್ನು ಕುದಿಸಿ ಆರಿಸಿರುವಂತಹ ನೀರನ್ನೇ ಜ್ಯೂಸಿಗೆ ಬಳಕೆ ಮಾಡ್ಕೊಳ್ಬೇಕು. ಇವಿಷ್ಟನ್ನು ರೆಡಿ ಮಾಡಿ ಆದ ನಂತರ ಇನ್ನೊಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಅದಕ್ಕೆ ನಾವಾಗಲೇ ತೆಗೆದಿಟ್ಟಂತಹ ಹಸಿ ಶುಂಠಿ ಮತ್ತು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಾಕಿ ಆದ ನಂತರ 1/4 ಲೋಟದಷ್ಟು ನೀರನ್ನು ಕೂಡ ಹಾಕ್ಕೊಂಡು ಜಸ್ಟಷ್ಟೇ ಪಲ್ಸ್ ಮಾಡಿದರೆ ಸಾಕಾಗುತ್ತೆ. ತುಂಬ ಇದು ನುಣ್ಣಗೆ ಮಾಡ್ಕೊಳ್ಬಾರ್ದು, ಅದೊಂದು ನೆನಪಲ್ಲಿರಬೇಕು. ನಾವೀಗ ನಿಂಬೆಹಣ್ಣನ್ನು ಹಾಕಿರೋದ್ರಿಂದ ಜಸ್ಟ್ 1 ರೌಂಡ್ ತಿರುಗಿದಾಗ ಅದು ಸತ್ವ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಆಮೇಲೆ ಶುಂಠಿಯದ್ದು ಕೂಡ ರಸ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನೀವು ನೋಡ್ತಾ ಇರ್ಬೋದು. ನಿಂಬೆಹಣ್ಣಿನ ಒಳಗಡೆಯ ತಿರುಳೆಲ್ಲ ಇದೆಯಲ್ಲ, ಅದೆಲ್ಲ ಸರಿಯಾಗಿ ಇದರಲ್ಲಿ ಮಿಕ್ಸಿಯಲ್ಲಿ ನೀರಾಗಿ ಬಂದಿದೆ. ಇನ್ನೀಗ ಅದಕ್ಕೆ ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಸ್ಟ್ರೈನರ್ನ ಮೂಲಕ ಶೋಧಿಸ್ಕೊಂಡು ನಿಂಬೆಹಣ್ಣು ಮತ್ತು ಹಸಿ ಶುಂಠಿದ್ದೆಲ್ಲ ರಸ ಎಲ್ಲ ಬಿಟ್ಕೊಳ್ಬೇಕು. ಒಂದು ಸ್ಪೂನ್ನ ಸಹಾಯದಿಂದ ಕೂಡ ನಾವು ಇದನ್ನು ಸ್ಟ್ರೈನರಿಂದ ಸ್ವಲ್ಪ ಪ್ರೆಸ್ ಮಾಡಿದರೆ ಚೆನ್ನಾಗಿ ಜ್ಯೂಸ್ ಎಲ್ಲ ಹೊರಗಡೆ ಬರುತ್ತೆ. ಅದು ಇನ್ನೊಂದು ವಿಷಯ ಮೇಯ್ನ್ ಏನು ಅಂತಂದರೆ, ನಾವೀಗ ಮಿಕ್ಸಿಗೆ ನಿಂಬೆಹಣ್ಣು ಮತ್ತು ಶುಂಠಿಯನ್ನೆಲ್ಲ ಹಾಕ್ತೀವಲ್ಲ, ತುಂಬ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಜಸ್ಟಷ್ಟೇ ಒಂದು ಪಲ್ಸ್ ಅಷ್ಟೇ ತಿರುಗಿದ್ರೆ ಸಾಕಾಗುತ್ತೆ. ನಿಂಬೆಹಣ್ಣು ಜಾಸ್ತಿ ನಾವು ಅದನ್ನು ರುಬ್ಬೋದಕ್ಕೆ ಹೋದರೆ ಜ್ಯೂಸ್ ಕೂಡ ಕಹಿ ಬಂದುಬಿಡುತ್ತೆ. ಆಮೇಲೆ ಈಗ ಜ್ಯೂಸ್ ತೆಗ್ದಾಯಿತು, ನಿಂಬೆಹಣ್ಣು ಆಮೇಲೆ ಶುಂಠಿದೆಲ್ಲ ಇದನ್ನು ಸೈಡಲ್ಲಿ ಇಡ್ತೀನಿ. ಇನ್ನು ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡು ಅದಕ್ಕೆ ನಾವಿನ್ನೀಗ ಕಲ್ಲು ಸಕ್ಕರೆ ಮತ್ತು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಕರಗಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ. ನೀವು ಸಕ್ಕರೆಯನ್ನು ಬಳಕೆ ಮಾಡೋದಕ್ಕಿಂತ ಕಲ್ ಸಕ್ಕರೆಯ ಉಪಯೋಗ ಮಾಡಿದ್ರೆ ತುಂಬಾ ಒಳ್ಳೆಯದು ಈ ಥರ ಜ್ಯೂಸಿಗೆಲ್ಲ. ಈಗಾಗಲೇ ಸಕ್ಕರೆ ಮತ್ತು ಉಪ್ಪೆಲ್ಲ ಚೆನ್ನಾಗಿ ಕರಗಿ ಆದ ನಂತರ ಹಸಿ ಶುಂಠಿ ಮತ್ತು ನಿಂಬೆಹಣ್ಣಿನ ಜ್ಯೂಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ನಾವೀಗ ನೆಂದಿರುವಂತಹ ಸಬ್ಜಾ ಸೀಡನ್ನು ಕೂಡ ಮಿಕ್ಸ್ ಮಾಡಿದರೆ ಸೂಪರ್ ಆದಂತಹ ನಿಂಬೆಹಣ್ಣಿನ ಪಾನೀಯ ಕೂಡ ರೆಡಿ ಆಯಿತು. ಈ ಬಿರು ಬೇಸಿಗೆಯ ಬಿಸಿಯಲ್ಲಿ ನಾವು ಹೊರಗಡೆ ಎಲ್ಲ ಹೋಗಿ ಬಂದಾಗ ಏನಾದರೂ ಪಾನೀಯವನ್ನೆಲ್ಲ ಮಾಡಿ ಕುಡಿಬೇಕಾದ್ರೆ ತುಂಬಾ ರುಚಿಯಾಗುತ್ತೆ ನಿಂಬೆಹಣ್ಣಿನ ಪಾನೀಯ ಅಂತೂ. ನಾನಿಲ್ಲಿ 1 ಲೋಟದಷ್ಟು ಮಾಡ್ತಿರೋದ್ರಿಂದ ನೀವು ಪ್ರಮಾಣಕ್ಕೆ ಅನುಗುಣವಾಗಿ ನಿಂಬೆಹಣ್ಣು ಆಮೇಲೆ ಸಕ್ಕರೆ ಇವನ್ನೆಲ್ಲ ಜಾಸ್ತಿ ಮಾಡ್ಕೊಳ್ಬೋದು. ಹಸಿ ಶುಂಠಿಯನ್ನು 3 ಲೋಟ ಎಲ್ಲ ಮಾಡ್ತೀರಿ ಅಂತಾದರೆ ಸ್ವಲ್ಪ ಜಾಸ್ತಿಯಾಗಿ ತಗೊಳ್ಬೇಕಾಗತ್ತೆ. ಇನ್ನೀಗ ಇದಕ್ಕೆ ಐಸ್ ಕ್ಯೂಬನ್ನು ಕೂಡ ನೀವು ಹಾಕ್ಕೊಂಡು ಸ್ವಲ್ಪ ಕೂಲಾಗಿ ಮಾಡ್ಕೊಳ್ಬೋದು. ಫೈನಲಿ ನಿಂಬೆಹಣ್ಣಿನ ಶರ್ಬತ್, ನಿಂಬೆಹಣ್ಣಿನ ಪಾನೀಯ ರೆಡಿಯಾಗಿದೆ. ಈಗ ನೆಕ್ಸ್ಟ್ ಇಲ್ಲಿ ನಾನು ತೋರಿಸಿರುವಂಥದ್ದು ಪುನರ್ಪುಳಿಯ ಶರ್ಬತ್ ಅಥವಾ ಕೋಕಮ್ ಜ್ಯೂಸನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಕೋಕಮ್ ಜ್ಯೂಸನ್ನು ಮಾಡ್ಕೊಳ್ಳೋದಕ್ಕೆ ಪುನರ್ಪುಳಿ ಓಟೆ ಅಥವಾ ಕೋಕಮ್ ಇದರ ಹೊರಗಡೆಯ ಸಿಪ್ಪೆ ಇದೆಯಲ್ಲ, ಇದನ್ನು ಒಂದು 2 ರಿಂದ 3 ನಾನು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಮುಂಚಿನ ದಿವಸವೇ. ಅದು ಚೆನ್ನಾಗಿ ಸತ್ವ ಎಲ್ಲ ಬಿಟ್ಕೊಳ್ಳುತ್ತೆ. ಇನ್ನು ಈ ಕೋಕಮ್ ಅಥವಾ ಪುನರ್ಪುಳಿ ಇದೆಯಲ್ಲ, ಇದೊಂದು ಫ್ರೂಟ್. ಇದನ್ನು ಹಣ್ಣನ್ನು ಬಿಸಿಲಲ್ಲೆಲ್ಲ ಒಣಗಿಸಿ ಒಂದು 5 ರಿಂದ 6 ಬಿಸಿಲಲ್ಲಿ ಒಣಗಿಸಿದ ನಂತರ ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ನಂತರ ಹೀಗೆ ನಮಗೆ ಬೇಕಾದಾಗ ಇದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಇದೆ. ಪಿತ್ತ ನಿವಾರಣೆಗಂತೂ ಕೋಕಮ್ ಜ್ಯೂಸ್ ಅಂತೂ ಬೇಕೇ ಬೇಕಾಗುತ್ತೆ. ಇನ್ನೀಗ ನಾನಿಲ್ಲಿ ಇವತ್ತು ಜ್ಯೂಸನ್ನು ಮಾಡ್ಕೊಳ್ಳೋದಕ್ಕೆ ಅದರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪುಡಿಯನ್ನು ತಗೊಂಡಿದ್ದೀನಿ. ಹಾಗೆಯೇ ಏಲಕ್ಕಿ ಪೌಡ್ರನ್ನು ಸ್ವಲ್ಪ ಹಾಕ್ಕೊಳ್ಬೇಕು. ಆಮೇಲೆ ನೆಂದಿರುವಂತಹ ಸಬ್ಜಾ ಸೀಡನ್ನು ಒಟ್ಟಿಗೆ ಹಾಕ್ಕೊಳ್ತೀನಿ. ಇನ್ನು ರುಚಿಗೆ ನಮಗೆ ಇದಕ್ಕೆ ಕಲ್ ಸಕ್ಕರೆ ಮತ್ತು ಸ್ವಲ್ಪ ಸಾಲ್ಟನ್ನು ಹಾಕಿದರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ಸಾಲ್ಟ್ ನಿಮಗೆ ಬೇಕಂತಂದರೆ ಹಾಕ್ಬೋದು, ಅಥವಾ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇವಿಷ್ಟನ್ನು ಕೋಕಮ್ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಇಲ್ಲಿ ಒಂದು ಸಣ್ಣ ಪಾತ್ರೆಯನ್ನು ತಗೊಂಡು ಅದಕ್ಕೆ ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ಆದ ನಂತರ ಕಲ್ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಮತ್ತು ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ಬೇಕು. ಕೊನೆಯಲ್ಲಿ ನಾವು ಪೆಪ್ಪರ್ ಪೌಡ್ರನ್ನು ಹಾಕ್ಕೊಳ್ಬೇಕು ಇದಕ್ಕೆ. ಆಮೇಲೆ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಕಲ್ ಸಕ್ಕರೆ, ಉಪ್ಪು ಆಮೇಲೆ ಏಲಕ್ಕಿ ಪೌಡ್ರೆಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ಸರಿಯಾಗಿ ನೀರಲ್ಲಿ ಮಿಕ್ಸ್ ಆಗಬೇಕು. ಸಕ್ಕರೆ ಉಪ್ಪೆಲ್ಲ ಕರಗಿದ್ದಾಯಿತು. ಆಮೇಲೆ ಇನ್ನೀಗ ನಾವು ನೆನೆಸಿಟ್ಟಂತಹ ಕೋಕಮ್ಮನ್ನು ರಸವನ್ನು ಹಾಕ್ತಾ ಇದ್ದೀನಿ. ಈಗ ಲಾಸ್ಟಲ್ಲಿ ನಾವು ಸಬ್ಜಾ ಸೀಡನ್ನು ಹಾಕಿದರೆ ಪುನರ್ಪುಳಿ ಶರ್ಬತ್ ಅಥವಾ ಕೋಕಮ್ ಜ್ಯೂಸ್ ಕೂಡ ರೆಡಿ ಆಯಿತು. ಈ ನೆನೆಸಿರುವಂತಹ ಕೋಕಮ್ಮನ್ನು ದಿನ ನಾವು ಖಾಲಿ ಹೊಟ್ಟೆಯಲ್ಲಿ ಸಕ್ಕರೆ ಎಲ್ಲ ಏನು ಹಾಕದೆ ಹಾಗೆಯೇ ಸಪ್ಪೆ ಕುಡಿಯೋದ್ರಿಂದ
ಈ ಪಿತ್ತ ವಿಕಾರದಿಂದ ಆಗುವಂತಹ ಅಜೀರ್ಣದಿಂದ ತಲೆನೋವೆಲ್ಲ ಬರುತ್ತಲ್ಲ ಅಥವಾ ತಲೆ ಸುತ್ತೆಲ್ಲ ಬಂದರೆಲ್ಲ ಈ ಕೋಕಮನ್ನು ಜ್ಯೂಸನ್ನು ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸನ್ನು ಕಾಣಬಹುದು. ಕೋಕಮ್ ಜ್ಯೂಸು ರೆಡಿ ಆಯಿತು. ಈಗ ಇನ್ನು ಕೊನೆಯದಾಗಿ ನಾನು ಮಾಡ್ತಿರುವಂತಹ ಜ್ಯೂಸ್ ಬಂದು ಕೆಂಪು ದಾಸವಾಳವನ್ನು ಉಪಯೋಗಿಸ್ಕೊಂಡು ಹೇಗೆ ಜ್ಯೂಸನ್ನು ಮಾಡೋದು ಅಂತ ನೋಡೋಣ. ಇದಕ್ಕಾಗಿ ನಾನಿಲ್ಲಿ ಗಾರ್ಡನಲ್ಲಿ ಬೆಳೆದಿರುವಂತಹ ಕೆಂಪು ದಾಸವಾಳವನ್ನು ಆಯ್ಕೆ ಮಾಡಿಕೊಂಡು ತಂದಿದ್ದೀನಿ. ನೀವು ಇದಕ್ಕೆ ಯಾವುದೇ ರೀತಿಯಾದಂತಹ ಕೆಂಪು ದಾಸವಾಳವನ್ನು ಯೂಸ್ ಮಾಡ್ಕೊಳ್ಬೋದು. 5 ಎಸಳಿದ್ದು ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು. 5 ಪೆಟಲ್ಸ್ ಇದ್ದು ದಾಸವಾಳ ಅಥವಾ ಈ ಥರ ಮುದ್ದೆ ಆಗಿರುವಂಥದ್ದು ಕೂಡ ಹಾಕ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಈಗ ಅದಕ್ಕೆ ಇಲ್ಲಿಗ ಪುದೀನ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ಬೇಕು. ಮಿಂಟ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಾಮೂಲಿಯಾಗಿ ಕಲ್ಸಕ್ಕರೆ ಮತ್ತು ಉಪ್ಪು, ನೆನೆಸಿರುವಂತಹ ಸಬ್ಜಾ ಸೀಡ್ ಇವಿಷ್ಟಿದ್ರೆ ಸಾಕಾಗುತ್ತೆ. ಇನ್ನೀಗ ಈ ದಾಸವಾಳದಿಂದ ನಾವು ಜ್ಯೂಸನ್ನು ತಗೊಳ್ಬೇಕಾಗತ್ತೆ. ಅದಕ್ಕಾಗಿ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ದಾಸವಾಳ ಹೂಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇನ್ನು ನೇರವಾಗಿ ನಾವೀಗ ಸ್ಟವ್ ಮೇಲೆ ಇಟ್ಟು ಜ್ಯೂಸನ್ನು ತಗೊಳ್ಳೋಣ. ಕಡಿಮೆ ಉರಿಯಲ್ಲೇ ಇಟ್ಟು ಸ್ವಲ್ಪ ಕುದಿಸ್ಬೇಕಿದು. ಕುದಿ ಬಂದ ನಂತರ ದಾಸವಾಳದ ಸತ್ವ ಎಲ್ಲ ಬಿಟ್ಕೊಳ್ಳುತ್ತೆ. ಅದು ಕೆಂಪು ಕಲರಿಗೆ ಟರ್ನ್ ಆಗುತ್ತೆ ನೀರು. ಆವಾಗ ನಾವು ಇದನ್ನು ಬೆಂದಿರುವಂತಹ ದಾಸವಾಳವನ್ನು ನೀರಿಂದ ಸಪ್ರೇಟಾಗಿ ಮಾಡ್ಕೊಳ್ಬೇಕು. ಈ ಥರ ಸ್ಪೂನನ್ನು ಹಾಕಿ ಹೀಗೆ ತಿರುಗಿಸ್ತಾ ಇದ್ದಾಗ ಸತ್ವ ಎಲ್ಲ ಸರಿಯಾಗಿ ಬಿಟ್ಕೊಳ್ಳುತ್ತೆ. ಇದು ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ, ಕೆಂಪು ಕಲರಿಗೆ. ಈಗ ಅದು ಸತ್ವ ಎಲ್ಲ ಬಿಟ್ಕೊಂಡು ತಯಾರಾಗಿದೆ. ಇದೀಗ ಬೆಂದಿರುವಂತಹ ದಾಸವಾಳವನ್ನು ಅದರಿಂದ ಸಪ್ರೇಟಾಗಿ ಈಗ ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಈಗ ದಾಸವಾಳದ ಸತ್ವ ಬಿಟ್ಕೊಂಡಂತಹ ನೀರನ್ನು ನಾವಿನ್ನೀಗ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಇದಕ್ಕೆ ಕಲ್ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಕಲ್ಸಕ್ಕರೆ ಹಾಕಿದ ನಂತರ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಇದಕ್ಕೆ. ನೀವು ಇದಕ್ಕೆ ಬೇಕಾದ ಫ್ಲೇವರನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಮಿಂಟ್ ಫ್ಲೇವರನ್ನು ಇವತ್ತು ಮಾಡ್ತಿರೋದ್ರಿಂದ ಸ್ವಲ್ಪ ಪುದೀನ ಎಲೆಗಳನ್ನು ತಗೊಂಡು ಅದಕ್ಕೆ ಜ್ಯೂಸಿಗೆ ಕೈಯಲ್ಲೇ ಹಿಚ್ಕಿ ಹೀಗೆ ರಸವನ್ನು ತೆಕ್ಕೊಳ್ಬೋದು. ಕೊನೆಯಲ್ಲಿ ನಾವೀಗ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಬೇಕು. ಆವಾಗ ನೋಡಿ ಕಲರ್ ಯಾವ ಥರ ಕೆಂಪು ಕಲರಿಗೆ ಟರ್ನ್ ಆಗ್ತಿದೆ ಅಂತ ನೋಡ್ಬೋದು ನೀವು. ನಿಂಬೆಹಣ್ಣಿನ ರಸ ಅಥವಾ ನೀವು ಕೋಕಮ್ ಜ್ಯೂಸ್ ಎರಡರಲ್ಲಿ ಒಂದನ್ನು ಹಾಕ್ಕೊಳ್ಬೋದು. ನೀವು ಗಮನಿಸ್ತಾ ಇರ್ಬೋದು ಯಾವ ಥರ ನಿಂಬೆಹಣ್ಣು ಹಾಕಿದ ನಂತರ ದಾಸವಾಳದ ಕಲರ್ ಬಿಟ್ಕೊಂಡು ಯಾವ ಥರ ಕಲರಿಗೆ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಈ ಕೆಂಪು ದಾಸವಾಳ ಸಿಕ್ಕಿದಾಗಂತೂ ಈ ಥರದ ಜ್ಯೂಸ್ ಮಾಡೋದ್ರಿಂದ ಬಹಳನೇ ತಂಪಾಗಿರುತ್ತೆ ದೇಹ ಕೂಡ. ಕೊನೆಯಲ್ಲಿ ನಾನು ಇದಕ್ಕೆ ಇನ್ನೀಗ ಐಸ್ ಕ್ಯೂಬನ್ನು ಮಾತ್ರ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಸಬ್ಜಾ ಸೀಡನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. 3 ರೀತಿಯಾದಂತಹ ಜ್ಯೂಸನ್ನು ಅಥವಾ ತಂಪಾದ ಪಾನೀಯವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ಇವತ್ತಿನ 3 ರೀತಿಯಾದಂತಹ ತಂಪಾದ ಪಾನೀಯದ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಹೊಸಬ್ರು ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.